धृतराष्ट्र महासुत महीवरा शतसोदर अग्रज शरवीरा कौरवा कौरवा साहो रे साहो साहो आजानुबाहो आजानुबाहो आजाधिराजा आजाधिराजा सुयोधन 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 हस्तिनापुरा सार्वभौमा कौरवाधिपति सुयोधन सजशोभिता गर्वमण्डिता अब्बरिसुता बन्दनोडे सनगर्जिता रणरञ्जिता सुरिमीसेया तिमिरुनोडे हे श्रीमद् गुरुकुल चन्द्रशेखरा हे सर्वं करतल स्वयं श्रीकरा गान्धार्य गर्भद गदाधर धृतराष्ट्र महासुत महीवरा शतसोदर अग्रज शरवीरा कौरवा कौरवा शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजा आनन पद्मार्कौ गजानन वर्णितौ अनेकदन्तौ भक्तानां एकदन्तमुपास्महे गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरुवे नमः गुरुवे गजरूपमूर्ति विनायका गजरूपमूर्ति विनायका विघ्न विनाशक ओंकार रूपा विघ्न विनाशक ओंकार रूपा गजरूपमूर्ति विनायका
गौरवर्ण श्री सिद्धिविनायक शुक्लांबरधर प्रसन्न चुंबित गौरवर्ण श्री सिद्धिविनायक शिवन कुमारने कुमार वे मनोहर सकल दिव्य गुण मंगलदायक सकल दिव्य गुण मंगलदायक गजरूप विनायक विघ्न विनाशक ओंकार रूप गजरूप मूर्ति विनायक ಶ್ರೀ 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 ಸಿದ್ಧಾರ್ಥ ಕಲಾ ಬಳಗದ್ವಾರದ ನಾವುಗಳು ಈ ದಿನ ಈ ಕಲಾಮಂದಿರದಲ್ಲಿ ಕುರುಕ್ಷೇತ್ರ ಅಥವಾ ಗೀತೋಪದೇಶ ಎಂಬ ಪೌರಾಣಿಕ ನಾಟಕವನ್ನು ಆಡಲು ಇಚ್ಛಿಸಿದ್ದೇವೆ. ಇದರ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಗುರುಗಳಾದಂತಹ HN ಅಂಕರಾಜರವರು ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ನಾಟಕದ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಅವರು ಈ ನಾಟಕಕ್ಕೆ ಮೊದಲ ಚೊಚ್ಚಲ ಈ ಪ್ರಯೋಗವಾಗಿ ಈ ನಾಟಕವನ್ನು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ನಿರ್ದೇಶಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು ಮಹತ್ವವಾದಂತಹ ಎಲ್ಲ ಪ್ರೋತ್ಸಾಹ ದೊರಕಲಿ ಅಂತ ಹೇಳ್ತಾ, ಹಾಗೂ ಈ ಸುಸಜ್ಜಿತವಾದ ಈ ರಂಗಮಂಟಪದಲ್ಲಿ ನಾವು ಈ ನಾಟಕವನ್ನು ಆಡ್ತಾ ಇದ್ದೇವೆ. ಈ ಕುರುಕ್ಷೇತ್ರ ನಾಟಕದಲ್ಲಿ ಯಾವುದಾದರೂ ಲೋಪದೋಷಗಳು ನಮ್ಮ ಕಲಾ ಬಳಗದಿಂದ ಯಾವುದಾದ್ರು ಲೋಪದೋಷಗಳು ಕಂಡು ಬಂದಾಗಿಯೂ ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ರಾಧೇ ಶ್ಯಾಮ ಹೇ ಘನಶ್ಯಾಮ ರಾಧಾ ಮಾಧವ ಮಂಗಳಧಾಮ ರಾಧೇ ಶ್ಯಾಮ ಹೇ ಘನಶ್ಯಾಮ ರಾಧಾ ಮಾಧವ ಮಂಗಳಧಾಮ ನಂದನ ಗೋವಿಂದ ನವನಿತ ಚೋರ ಗೋವಿಂದ ನಂದನ ಗೋವಿಂದ ನವನಿತ ಚೋರ ಗೋವಿಂದ ನತ ಜನಪಾಲ ಗೋವಿಂದ ನಾರದ ಪ್ರಿಯ ಗೋವಿಂದ ನತ ಜನಪಾಲ ಗೋವಿಂದ ನಾರದ ಪ್ರಿಯ ಗೋವಿಂದ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ 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 ಗೋಕುಲ ನಂದನ ಗೋವಿಂದ 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 ಗೋಕುಲ ನಂದನ ಗೋವಿಂದ ರಾಧೇ ಶ್ಯಾಮ ಹೇ ಘನಶ್ಯಾಮ ರಾಧಾ ಮಾಧವ
ಮಂಗಳಧಾಮ ಆ, ಆ, ಭಕ್ತವತ್ಸಲ ಗೋವಿಂದ ಭಗವತ ಪ್ರಿಯ ಗೋವಿಂದ ಭಕ್ತವತ್ಸಲ ಗೋವಿಂದ ಭಗವತ ಪ್ರಿಯ ಗೋವಿಂದ ನತ ಜನಪಾಲ ಗೋವಿಂದ ನಾರದ ಪ್ರಿಯ ಗೋವಿಂದ ನತ ಜನಪಾಲ ಗೋವಿಂದ ನಾರದ ಪ್ರಿಯ ಗೋವಿಂದ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ 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 ಗೋಕುಲ ನಂದನ ಗೋವಿಂದ 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 ಗೋಕುಲ ನಂದನ ಗೋವಿಂದ ರಾಧೆ ಚಾಮ ಹೇ ಗಣ ಚಾಮ ರಾಧಾ ಮಾಧವ ಮಂಗಳಧಾಮ ಆ ಪತಿತ ಪಾವನ ಸೀತಾಪತೆ ರಾಮ ಪತಿತ ಪಾವನ ಸೀತಾಪತೆ ರಾಮ ರಘುಪತೆ ರಾಘವ ಓ ರಾಜ ರಾಮ ರಘುಪತೆ ರಾಘವ ಓ ರಾಜ ರಾಮ ರಘುಪತೆ ರಾಘವ ದಶರಥ ನಂದನ ರಾಜ ರಾಮ ಕೌಸಲ್ಯಾತ್ಮಜ ಸುಂದರ ಶ್ಯಾಮ ದಶರಥ ನಂದನ ರಾಜ ರಾಮ ಕೌಸಲ್ಯಾತ್ಮಜ ಸುಂದರ ಶ್ಯಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ರಾಜ ರಾಮ ಸುಂದರ ಮಾಧವ ಮೇಘಶ್ಯಾಮ ಸುಂದರ ಮಾಧವ ಮೇಘಶ್ಯಾಮ ಜೈ ಜೈ ರಾಮ ಕೃಷ್ಣ ಕೃಷ್ಣ ಪತಿತ ಪಾವನ ಸೀತಾಪತೆ ರಾಮ ಪತಿತ ಪಾವನ ಸೀತಾಪತೆ ರಾಮ ರಘುಪತೆ ರಾಘವ ಓ ರಾಜ ರಾಮ ರಘುಪತೆ ರಾಘವ ಓ ರಾಜ ರಾಮ ರಘುಪತೆ ರಾಘವ ಕೃಷ್ಣ ಕೃಷ್ಣ
ರುಕ್ಮಿಣಿಯೇ ನೀನೇಕೆ ನಾಚುತ್ತ ಹೋಗುತ್ತಿಹೆ ಈ ದ್ವಾರಕಾನಾಥನ ನಿನ್ನ ಪ್ರಿಯ ಕೃಷ್ಣನ ತೋಳಿನ ಬಂದಿಯಲ್ಲಿ ಆಲಂಗಿಸೆ ನಳಿನಾಕ್ಷಿ ನಿನ್ನಯ ಏನಿನ ಚಂದುಟಿಯ ತುಂಬಿಸುವೆ ನೀರೇ ರುಕ್ಮಿಣಿ ಸುವಿಮಲ ಸುರತೀರ ಸುಗುಣಾಭರಣೆ ಸುಂದರ ಸುಮಧುರ ರಮಣಿಯೇ ಸುವಿಮಲ ಸುರತೀರ ಸುಗುಣಾಭರಣೆ ಸುಂದರ ಸುಮಧುರ ರಮಣಿಯೇ ನವರಸಗಳನ್ನು ತೋರಿ ನಲಿವ ನವರಸಗಳನ್ನು ತೋರಿ ನಲಿವ ನಾಟ್ಯವ ನೀ ಮಾಡೇ ವಿವಿಧ ಭಂಗಿಗಳ ನಾಟ್ಯವ ಮಾಡುತ್ತ ವಿವಿಧ ಭಂಗಿಗಳ ನಾಟ್ಯವ ಮಾಡುತ್ತ ಒಲಿದು ನಲಿದು ನೀ ಬಾರೆ ಒಲಿದು ನಲಿದು ನೀ ಬಾರೆ ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹಗೊಂಡು ಹೊಸವಾಗಿ ನೀರೇ ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹಗೊಂಡು ಹೊಸವಾಗಿ ನೀರೇ ಸುವಿಮಲ ಸುರಗಿರ ಸುಗುಣಾಭರಣೆ ಸುಂದರ ರಮಣಿಯೇ ಶ್ಯಾಮಲ ಸಾರಿ ರೇ ತೌ ಬಹಾರೆ ಶ್ಯಾಮಲ ಸಾರಿ ರೇ ತೌ ಬಹಾರೆ ಸುರಚಿರನೆ ಭಾಮಿನಿ ನಿನ್ನನೋ ರುಕ್ಮಿಣಿ ರಾಮಣಿ ರುಕ್ಮಿಣಿ ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ಭಾಮಿನಿ ನಿನ್ನನು ಪ್ರೇಮಿಸುವೆನು ನಾನು
ಚಿಂತಾಮಣಿ. ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ನಮಗೆ ಕೊಡಿ ಎಂದು ಕೇಳಲು ಯುಧಿಷ್ಠರನು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಆ ದುರ್ಯೋಧನ ಬಳಿಗೆ ಕಳಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಾರ. ಯುದ್ಧವೇನೋ ಅನಿವಾರ್ಯವಾಗಿ ಬಂದಿದೆ. ಯುದ್ಧ? ಪುನಃ ಯುದ್ಧ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಂದು ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಶ್ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮಶಯನದಲ್ಲಿ ಮಲಗಿ ಆರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ತಮಗಿಂದು ಸಾಧ್ಯವಿಲ್ಲ ಪ್ರಾಣೇಶ್ವರ. ರುಕ್ಮಿಣಿ, ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕಳೆದುಕೊಂಡಿದೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಸ್ವಾಮಿ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರಹೃದಯವು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವನ್ನು ಸಮರ್ಸಿದ ಈ ನಿಮ್ಮ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸೋರು ಅವರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ದೇವ. ರುಕ್ಮಿಣಿ, ಯುದ್ಧವೇನೋ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಸ್ವಾಮಿ, ಹಾಗಾದರೆ ಈ ಶೈನಾಗಾದ ಹೊಸನ ದಾಟದಲ್ಲೂ ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ವಾಸುದೇವ, ಈ ನಿನ್ನ ರಾಜನೀತಿಯ ಕೌಶಲ್ಯವನ್ನು ನಾನೇಗ ಅರಿತೇನೆ. ಇದು ಪರ್ಯಾಶವಲ್ಲ ತಾನೇ? ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆ ಬಡಿದ ಅವರ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತದೆ. ಈ ಸಾರಿ ಯುದ್ಧ ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನಾನು ನಿರಸ್ತನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸಿವೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ನಾನು ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನು ಏರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತಪ್ರಳಯದಲ್ಲಿಯೂ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ. ಸ್ವಾಮಿ, ಸತ್ಯ ಧರ್ಮಗಳ ನುಡಿಸುವೆ
ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಹರೆಯ ದುರಿತವನ್ನು ಪರಿಹರಿಸಲು ಲೋಕವಿದೆ ನಿತಿದೆ ನಾಮಿಯೇ. ಹರೆಯ ದುರಿತವನ್ನು ಪರಿಹರಿಸಲು ಲೋಕವಿದೆ ನಿತಿದೆ ನಾಮಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಪೊರೆವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ಚಿರ ನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಚಿಂತನೆ ಚಿಂತನೆ. ಸ್ವಾಮಿ, ಹಾಗಾದರೆ ಇಂಥ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಮಾತ್ರ ಧ್ಯೇಯ ಮತ್ತು ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹಾರ ಮಾಡಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ಈಗ ತಿಳಿದೆನು. ನೋಡುತ್ತಿರು ಪ್ರೇಯಸಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ರುಕ್ಮಿಣಿ, ನೀನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡುವುದು. ಹಾಗೆ ಆಗಲಿ ಪ್ರಿಯ.
ಚಂದದ ಟಾಣ ದೇವಿಗೆ ಹೊಳೆಯುತ್ತ ಸಿಂಧು ಶಯನ ಆನಂದದಿಂದಲೇ ಸಿಂಧು ಶಯನ ಆನಂದದಿಂದಲೇ ಪವಡಿಸು ಪರಮಾತ್ಮನೇ ನೀನು ಭವರೋಗವೈದ್ಯ ಭಕ್ತರ ನಿಧಿಯೇ ಭವರೋಗವೈದ್ಯ ಭಕ್ತರ ನಿಧಿಯೇ ಪವಡಿಸು ಪರಮಾತ್ಮನೇ ದೇವಾ ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣ ಕಾಲ ಮರೆಯಾಗಬೇಕು. ಭಾರಕ ನಗರಕ್ಕೆ ಹೊರದಿನಂ ತೆರಳುವೆ ಭಾರಕ ನಗರಕ್ಕೆ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರಳು ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರಳು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ಹೊರದಿನಾಂ ತೆರಳುವೆ ಹೊರಗ ನಗರಕ್ಕೆ ಹೊರದಿನಾಂ ತೆರಳುವೆ ಹೊರಗ ನಗರಕ್ಕೆ ಪರಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಪರಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಭೀಮನವನು ಎದಗೆಡದೆ ಅನಗರಿಯನ್ಮಯ ಒಪ್ಪಿಹನು ಭೀಮನವನು ಎದಗೆಡದೆ ಅನಗರಿಯನ್ಮಯ ಒಪ್ಪಿಹನು ಮಾನವನ ಬೆಂಬಲದಿ ಮೆರೆ ಮದಾಂಧ ಪಾಂಡವರ ಹಾರ್ಭಟವ ಮಾನವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಹಾರ್ಭಟವ ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಮರುದಿನಾಂ ತೆರಳುವೆ ಹೊರಗ ನಗರಕ್ಕೆ ಮರುದಿನಾಂ ತೆರಳುವೆ ಹೊರಗ ನಗರಕ್ಕೆ ಅಂತೂ ಪಾಂಡವರೊಡನೆ ಯುದ್ಧವು ಸಂಘಟಿಸಿದಂತೆಯೇ ಸರಿ ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ ಆ ಪಾಂಡವರಾದರೂ ಈ ಪೃಥ್ವಿ ನಾಳಲು ಅಸಮರ್ಥರು ಅವರಿಗರ್ಧ ರಾಜ್ಯ ಕೊಡುವುದೇ ಸಾಧ್ಯವಿಲ್ಲದ ಮಾತು. ಅವರು ನನ್ನಂತಹ ಗಂಡುಗಳಿಗೆ ಹಾಗಿದ್ದಲ್ಲಿ ರಣಕ್ಷೇತ್ರದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಛಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ವೀರಸ್ವರ್ಗ, ಬದುಕಿದರೆ ಅಖಂಡ ಅಖಂಡ ಸಾಮ್ರಾಜ್ಯ. ಅದಾಗಲೇ ಛಲವನ್ನು ಬಿಡುವುದಿಲ್ಲ, ಛಲವನ್ನು ಕೊಡುವುದಿಲ್ಲ. ಅಂತೂ ಅರ್ಜುನನಿಗಿಂತ ಮೊದಲು ದ್ವಾರಕ ನಗರವನ್ನು ಪ್ರವೇಶಿಸಿದಾಯಿತು. ಇನ್ನು ಕೃಷ್ಣನನ್ನು ಸಂಧಿಸಿ ಯಾದವರ ಸೈನ್ಯ ಸಹಾಯವನ್ನು ಪಡೆಯುವೆನು. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಹೋಮನಮನನು ಎನ್ನು ಸವಾಲು ಹೋಮನೈವ ಭೀಮನ.
ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪರವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪರವ. ಒಂದು ಸಿಂಹಾಸನದೊಳು ಕುಳಿತು ನಿರುತ ಹರುಸಲಿ ದರಿಯನಾಳ್ವೆ. ஒரு சிம்மாசனம் குளித்து நிருத்தம் ஹரிசதி தரியனால் பரதி நாம் ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ நாம் ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ நாம் ತೆರಳುವೆ ಬರದಿ நாம் ತೆರಳುವೆ. ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪರಮ ಜಯಾಕರ ಕೊಡು ಎನಗವಯವ ಪರಮ ದಯಾಕರ ಕೊಡು ಎನಗವಯವ ಜೀವವು ನೀನೆಂದು ನಂಬಿದೆ ಕೈಯ ಜೀವವು ನೀನೆಂದು ನಂಬಿದೆ ಕೈಯ ಕರುಣಾಳುವೆ ತೋರಿ ನಲಿಸುತ್ತಲಿ ಕರುಣಾಳುವೆ ತೋರಿ ನಲಿಸುತ್ತಲಿ ಹನ್ನೆರಡು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಆ ದುರ್ಯೋಧನನು ಯುದ್ಧವನ್ನೇ ಸಿದ್ಧಪಡಿಸಿರು. ಇರಲಿ, ಅಣ್ಣನ ಆಜ್ಞಾನುಸಾರವಾಗಿ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಪರಮಾತ್ಮನ ಸಹಾಯವನ್ನೂ ಬೇಡುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸವ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದ
ಮಾಧವ ಕೃಷ್ಣ ಮುರಾರೇ ಮಾಧವ ಮಾಧವ ಮುಕುಂದ ಬದ್ಧ ರಕ್ಷಕ ಅನಾಥ ರಕ್ಷಕ ದೇವಕೀ ನಂದನ ಮುಕುಂದ ಮಾಧವ ಮುರಾರಿ ಮುರಾರಿ. ಪರಮಾತ್ಮ ವಾಸುದೇವ, ಇದು ನಿನಗರ್ಪಿತವಾಗಲಿ ತಂದೆ. ನಿನ್ನ ನಾಮವನ್ನು ಪಾಡುತ್ತಿರಲು ನಾನೇ ಧನ್ಯ ಪರಮಾತ್ಮ. ನಾಗಾಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳ್ಳಿ ಬಲು ಸೋಚಿದ ನಾಗಾಶಯನ ಹರಿ ನಾಗಾಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳ್ಳಿ ಬಲು ಸೋಚಿದ ನಾಗಾಶಯನ ಹರಿ ಗಜವಾಹನ ಶ್ರೀಹರಿಯೋ ಯುಗ ಯುಗದಲ್ಲಿ ಅವತಾರವನೆತ್ತಿ ಗುರು ಪಾಂಡವರ ಹರೆಯ ಜನರ ಜಂಜಾಟವ ನೀಗಲು ನಾಗಾಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳ್ಳಿ ಬಲು ತೋಜಿಗ ನಾಗಾಶಯನ ಹರಿ ಕುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗಳಾಗಿಹನು ಸೂತ್ರಧಾರ. ಪರಮಾತ್ಮ ವಾಸುದೇವ, ಕುರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗೀಡಾಗಿಹನು ಸೂತ್ರಧಾರ. ಹರಿಯ ನಟನೆಯು ಆಶ್ಚರ್ಯಕರ ಕೃಷ್ಣ ಮಾಧವ ಹರಿ ಮುಕುಂದ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮ ಗೋಚರನ ಕೀರ್ತಿ ಅಪಾರ. ಪರಮಾತ್ಮ ವಾಸುದೇವ, ನಿಗಮ ಗೋಚರನ ಕೀರ್ತಿ ಅಪಾರ ನಾಗಾಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳ್ಳಿ ಬಲು ಸೋಜಿನ ನಾಗಾಶಯನ ಹರಿ ನಾಗಾಶಯನ ಹರಿ ನಾಗಾಶಯನ ಹರಿ. ಹೇ ದಯಾಮಯ, ನಿನ್ನ ಭಕ್ತನಾದ ನನ್ನನ್ನು ಉದ್ಧಾರ ಮಾಡು ತಂದೆ. ಪಾಂಡವರನ್ನು ಕಾಪಾಡು. ಆಹಾ, ಪರಮಾತ್ಮನು ವಿಶ್ರಾಂತಿ ಸ್ಥಿತಿಯಲ್ಲಿರುವನು. ಆದ ಕಾರಣ ನಾನು ಕೂಡ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆಯುವನು.
ಏನೇ ಭವನದ ವೈಭವ, ಏನಿ ಭವನದ ಪರಿಯೂ, ಏನಿ ಭವನದ ಪರಿಯೂ, ಅಮೋಘ ವೈಭವದಿಂ ರಂದಿಪ ಸಿರಿಯೂ, ನವವಿಧ ರತ್ನದಿಂ ಕಂಗೊಳಿಸುತ್ತಿರುವುದೈ, ಕರಕೌಸಲ್ಯಗೆ ಸಾಕ್ಷಿಯಂ ತೀರ್ಪುದೈ, ಕರಕೌಸಲ್ಯಗೆ ಸಾಕ್ಷಿಯಂ ತೀರ್ಪುದೈ, ಶಿಲಕಲಾ ಚಾತುರ್ಯದಿಂ ಶೋಭಿಪುದು ಈ ನಂದಗೋಪನ ಭವನ, ನಂದಗೋಪನ ಭವನ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳಿಗೆ ಥಳಥಳಿಸುತ್ತಿದೆ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳಿಗೆ ಥಳಥಳಿಸುತ್ತಿದೆ, ದೇವಲೋಕಾದಿಲೋಕವ ಮೆರುಗಿ ಧರೆಗಿಳಿದಂತಿದೆ, ದೇವಲೋಕಾದಿಲೋಕವ ಮೆರುಗಿ ಧರೆಗಿಳಿದಂತಿದೆ, ಎನಿತು ಹಿ ಕೃಷ್ಣನ ದರ್ಪದ ಸಿರಿತನ, ಎನಿತು ಹಿ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಭವನದ ವೈಭವ, ಏನಿ ಭವನದ ಕಲಾಕೃತಿಗಳು ಸುರ ಸಂಪತ್ತನ್ನೇ ನಾಚಿಸುವಂತಹ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನರ ಮನೆ. ಎಂದು ಎಲ್ಲಿಯೂ ಕಾಣದಂತಹ ಚಿತ್ರ ವಿಚಿತ್ರಗಳ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದಲೂ ಕಂಗೊಳಿಸುತ್ತಿರುವುದು. ಎತ್ತ ನೋಡಿದರತ್ತ, ಎತ್ತ ನೋಡಿದರತ್ತ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬದ ಸೊಬಗು, ದೃಷ್ಟಿ ಬೀರಿದೊಡೆ ನಯನ ಮನೋಹರ ವೀರ್ವ ಅದ್ಭುತ ಶಿಲಾಕೃತಿಗಳು, ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ
ಈ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಈ ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟುವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತ ಅರವೆತ್ತಲಿನ ತೋರುವ ಈ ವಾರಾಂಗಣಿಯ ಕಡೆಗಣ್ಣಿನ ಕೂಡಿ ನೋಟದ ಬಲಿಯಲ್ಲಿ ನಾನೇ ಒಂದು ಸಾರಿ ಬಿಗಿದ ಬಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯಂ ದುರ್ಯೋಧನ, ಸ್ವಾಗತ ವೈಯಂ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಟ ಚಕ್ರೇಶ್ವರ, ಅಖಿಲ ಸಾಮ್ರಾಟ ಚಕ್ರೇಶ್ವರ. ಅಖಿಲ ಸಾಮ್ರಾಟ ಚಕ್ರೇಶ್ವರ, ಭಲೆ ಭಲೆ. ಅಖಿಲ ಸಾಮ್ರಾಟ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಕರದಳು ಗದೆಯಂ ಪಿಡಿದಿಗ ವೀರ, ಶರೀರವು ಮದಿಸಿದ ಒಲಿಯ ಆಕಾರ. ಕರದಳು ಗದೆಯಂ ಪಿಡಿದಿಗ ವೀರ, ಶರೀರವು ಮದಿಸಿದ ಹುಲಿಯ ಆಕಾರ. ಉರಿಮೀಸೆಯದರ ಈ ಸರದಾರ, ಉರಿಮೀಸೆಯದರ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯಂ ದುರ್ಯೋಧನ, ಸ್ವಾಗತ ವೈಯಂ ದುರ್ಯೋಧನ.
ಸ್ವಾಗತ ಸ್ವಾಗತಂ ಸ್ವಾಗತ 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 ಗುರುನಂದನ ಗುರುನಂದನ ಚಕ್ರೇಶ್ವರ ಏನಿದು ನನಗೆ ಭ್ರಮೆಯೇ ಅಥವಾ ಕನಸು? ಇಲ್ಲ ಇಲ್ಲ, ಇದೆಲ್ಲವೂ ಕೃಷ್ಣನ ಮಾಯಾಜಾಲವೇ ಸರಿ. ಕೃಷ್ಣ, ಈ ನಿನ್ನ ಮಾಯಾ ಶಯನಗ್ರಹಣವನ್ನು ಕಂಡು ಬೆರಗಾಗುವನಲ್ಲ ಈ ಕೌರವೇಶ್ವರ. ಓ ಸಾತ್ಯಕಿ, ಎಲ್ಲಿ ಕೃಷ್ಣನು? ಕುರುರಾಜ, ಕೃಷ್ಣ ಪರಮಾತ್ಮನು ನಿದ್ರಾ ಪರವಶನಾಗಿರುವನು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ಳುವನು. ಪೀಠವನ್ನು ಅಲಂಕರಿಸಿ. ಒಂದು ಮಾತಿದೆ ಸಾತ್ಯಕಿ. ಏನದು ಸಾರ್ವಭೌಮ? ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು ಯುದ್ಧವೇ? ನಾವು ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ನಾವೆಲ್ಲರೂ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾಧ್ಯ. ಕ್ರಿಸ್ತನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಾಗುವುದು. ಸಂದೇಹವೇಕೆ? ಪೀಠವನ್ನು ಅಲಂಕರಿಸಿ. ಇದು ಪಾದಪಾಸ್ವ. ಗೋಪಾಲದ ನಾನು ಈ ಗೋಪಾಲನ ಪದತಳದಲ್ಲಿ ಅಸಂಭವ, ಅಪಮಾನ. ಚಕ್ರವರ್ತಿಗೆ ಯೋಗ್ಯವಾದ ಸ್ಥಾನ. ಸದಾ ನಿನ್ನ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮ ಮಹತಮಶಿ ದೀನಬಂಧು ನಿಗಮ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಶಿವಾತ್ಮಕ ಜಗದ ವ್ಯಾಪಕ ಜಗದ ಶಿವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಸಯನ ಹರವಿಂದಾದಯನ ಸಿಂಧು ಸಯನ ಹರವಿಂದ
ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಶಕನು? ಇನ್ನೆಲ್ಲಿಯ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ವಿಕಿ? ನಾನದನ್ನು ಹೇಳಲಾರೆ. ನೀನೇ ನೋಡು, ನಿನಗೆ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯದ ಪ್ರವೃತ್ತಿಯ ಫಲವಾಗಿ ಸುಯೋಧನನಿಂದು ಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಸರಿ ಸರಿ, ನಿಮ್ಮ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಿ. ಯುಧಿಷ್ಠರನು ತನ್ನ 4 ಸಹೋದರರೊಡನೆ ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಪಯಣವನ್ನು ಬೆಳೆಸಿದ್ದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರು. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ಹೆಸರು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವುದು. ಒಂದು ವೇಳೆ ಸಿಕ್ಕಿಬಿದ್ದರೂ ಸರಿಯೇ, ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಮರೆಯಬೇಡ. ನಾನೂ ಮರೆತಿಲ್ಲ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆ ಕರೆದುಕೊಂಡು ಹೋಗು. ಮೃತ್ಯು ನರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವೂ ನಿನ್ನನ್ನು ಸೇರಿದೆ. ಶ್ರೀ ದೇವಕೀ ಸುತಂ ಮಹಿಮಾ ಗುಣಂ ಘನ ಮಹಿಮಂ ಶ್ರೀಹರಿನಾರಾಯಣಂ ಕ್ಷೀರಸಾಗರ ಶಯನಂ ಕಾಂತಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಸಿಂಧು ಸಯನ ಮಂದಹಾಸವ ಬೀರೋ ಮೂಲ ಹರಿ. ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಮೂಲ ಹರಿ.
ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಪೊರೆ ಶೌರಿ ಹರಿ ಸರ್ವದ ಭಕ್ತರ ಮೊರೆ ಹಾಲಿಸಿ ಪೊರೆ ಶೌರಿ ಹರಿ ಸರ್ವದ ಭಕ್ತರ ಮೊರೆ ಹಾಲಿಸಿ ಈ ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಇತ ಬಯಸಿ ಪೊರೆಯೋ ಶ್ರೀಹರಿ ಇತ ಬಯಸಿ ಪೊರೆಯೋ ಶ್ರೀಹರಿ ಅಂಧಕಾರ ಹರಿಸಿ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಯಾರು? ಧನಂಜಯ? ಹೌದು ಪರಮಾತ್ಮ. ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಹೊತ್ತಾಯಿತು. ಎಲ್ಲರೂ ಕುಶಲವೇ? ನಿನ್ನ ಕೃಪೆಯಿಂದ ಎಲ್ಲರೂ ಕ್ಷೇಮದಿಂದಿರುವರು. ಚೇಚೆ, ಬಂದವನು ಈ ಚರಣದಡಿಯಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಓ ಭಾವ ಗೌರವೇಶ್ವರ, ಯಾವಾಗ ಬಂದೆ? ಗುರು ಸಮಾಚಾರವೇ? ಸಾರ್ವಭೌಮ. ಎಲ್ಲರೂ ಕುಶಲವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈಗ ನಿನ್ನ ಪ್ರಾಣಮಿತ್ರ ಪಾರ್ಥ ಬಂದ ಕೂಡಲೇ ಎಚ್ಚರಗೊಂಡಿಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದುದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲಕ್ಕೆ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಓರ್ಗರವ ಕಾಳ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಲೆಂದು ಕೇಳಲು ಬಂದಿರುವೆನು. ಭಾವ, ಯುದ್ಧವೇ ಯುದ್ಧ. ಯುದ್ಧವು ಎಂಥ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ? ಒಂದು ಮಾತನ್ನು ಹೇಳುವುದು ಕೇಳು. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿದಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾಡಿ ಮುತ್ತೈದೆಯರು ಮಾಂಗಲ್ಯಗಳ ಕಿತ್ತೆಸೆದು ರಕ್ತದ ಮಡುವಿನಲ್ಲಿ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು
ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರು ತಮ್ಮ ಪತಿ ಪುತ್ರರ ಶವಗಳು ಅವ ಅರ್ಜುನ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು ಅವ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು ಯಾರಲೇ ಸ್ಥಿರವಾಗುಳಿದಿತು ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿನಾಲಿ ಯಾರನ್ನು ವರಿಸಿಗಳು ಅವ ಧರಣಿ ನಾರಿ ಯಾರನ್ನು ವರಿಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸು ಅವ ದುರ್ಯೋಧನ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹುದು ಆದಾಯ ಅವ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹುದು ಆದಾಯ ಅನುಜರಿಗನ್ಯಾಯ ಕೈಯುವುದು ನ್ಯಾಯವೇ ಅನುಜರಿಗನ್ಯಾಯ ಕೈಯುವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡಿ ಅವ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶ ನಾವು ಮುಂದಿನ ಸಂತತಿಗಾದರ್ಶ ನಾವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿ ಈ ನೆಲವು ಯಾರಲೇ ಸ್ಥಿರವಾಗುಳಿದಿತು ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿ ಯಾರನ್ನು ವರಿಸಿಗಳು ಧರಣಿ ನಾರಿ ಯಾರನ್ನು ವರಿಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸು 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 ಭಾವ ಈ ಧರಣಿಯ ನಾರಿಯು ಯಾರಲ್ಲಿ ಸ್ಥಿರವಾಗುತ್ತಿರುವಳು ಯಾರನ್ನು ವರಿಸು ಕೇವಲ ನೆಲದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳು ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರಗಳ ವಿಚಾರದಲ್ಲಿ ನಿಮಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು ನಿನ್ನ ಉಪದೇಶವನ್ನು ನಿಲ್ಲಿಸು ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಅರ್ಜುನ ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದಿ ಎಂದು ತೋರುವುದು ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪರಮಾತ್ಮ ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ
ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಕೃಷ್ಣ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರಕ್ಕೆ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ? ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಇಲ್ಲ ಕಪಟಿ. ಹಾ ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯಗಳ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನು ನಿರಸ್ತ್ರನಾದ ನಾನೇ ಒಂದು ಕಡೆ. ಇವೆರಡರಲ್ಲಿ ಅರ್ಜುನ ನಿನಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈತನಿಂದ ಪ್ರಯೋಜನವೇನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನ್ನ ಗುರುದೇವ ಬಲರಾಮರ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಕೈ ಸೇರಲಿ. ನಡೆ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ನಡೆ. ಕಪಟಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನಿಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹರಿಸಿ, ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಧಕ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೇ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರದೆಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾನು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲ ಕೃಷ್ಣ. ಆದರೂ ಬಾಧಕವಿಲ್ಲ ಕೃಷ್ಣ. ಈ ಯುದ್ಧವು ಮುಗಿಯುವ ತನಕ ಆಯುಧವನ್ನು ಹಿಡಿದು ಯಾರ ಪಕ್ಷವೂ ಕಾದಾಡುವುದಿಲ್ಲವೆಂದು ವಚನವೆತ್ತಿರುವೆ. ವಚನ ಪ್ರಶ್ನಾದೆಯೇ ಎಚ್ಚರ. ಆಡಿದ ಮಾತನ್ನು ಮರೆಯುವುದೇ ಭಾವ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ಕೃಷ್ಣ, ಮತ್ತೆ ಸಮರ ಭೂಮಿಯಲ್ಲಿ ನಿನ್ನನ್ನು ಸಂಧಿಸುತ್ತೇನೆ. ಆಗ ತೋರುವೆಂತೆ ಈ ನಿನ್ನ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಮುಂದೆ ತಿಳಿಯುವುದು ಇನ್ನೇನಿದೆ ಕೃಷ್ಣ? ನನ್ನ ಗುರುದೇವ ಬಲರಾಮರು ಅಲಾಯುಧವನ್ನು ಹಿಡಿದು ನಿಂತರೆ ಈ ನಿನ್ನ ಪಾಂಡವರು ಉಳಿಯುವರೇ? ಜಯವು ಖಂಡಿತ ನನ್ನದೇ. ಬರುತ್ತೇನೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು.
ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಕನು ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದರು. ನನ್ನ ದ್ವಾರಕಾಯಾತ್ರೆಯೂ ಸಫಲವಾಯಿತು. ಉದಯವಾದ ನೆಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನೆಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿದ್ದರೆಗೆ, ಅರಳಿದ ಕಾಂತಿಯ ಕರುಣದಿದ್ದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವನ್ನೀಡಿದ ಯದುಪತಿ, ಅಭಯವನ್ನೀಡಿದ ಪಾಂಡವ ವಿಜಯ ದಂಡಿನೋದ, ಪಾಂಡವ ವಿಜಯ ಧನ್ಯ ವಿನೋದ, ಇಂದ್ರಮ ಪಾಲಿಪ ಜೀವನೆನಿಸಿದ, ಇಂದ್ರಮ ಪಾಲಿಪ ದೇವನೆನಿಸಿದ, ತನ್ನೆದೆಯಾಂಗವೋ ಪುಣ್ಯೋದಯದಿ ಯಾಂತವೋ ಪುಣ್ಯೋದಯದಿ, ತನ್ನೆದೆಯಾಂತವೋ ಪುಣ್ಯೋದಯದಿ, ರಾಧಾ ರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ಅಭಯವನ್ನೀಡಿದ ಯದುಪತಿ, ಅಭಯವನ್ನೀಡಿದ, ಅಭಯವನ್ನೀಡಿದ ಯದುಪತಿ, ಅಭಯವನ್ನೀಡಿದ ಯದುಪತಿ. ಅರ್ಜುನ, ಅರ್ಜುನ, ಪರಮಾತ್ಮ, ಎಂಥ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ವರೆಯನ್ನ ಆಶ್ರಯಿಸಿದ ಮಂದಮತಿಗಳಂತೆ ಮುಂದೆ ರಣ ದುರಂಧರನಾಗಿ ಮರೆಯಬೇಕಾದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತ್ರನಾದ ನನ್ನನ್ನೇಕೆ ಕೇಳಿಕೊಂಡೆ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿ ಆಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒಡೆದಾಡುತ್ತಿವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿರುವುದು? ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ, ಈ ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗತಿ, ಭಯವಿಲ್ಲದೆ ಜಗತಿ, ಹರಿ ನಿನ್ನಯ ಒಲುಮೆಯ ಬಲದಿ,
ಮುರಹರಿ ನಿನ್ನಯ ಒಲುಮೆಯ ಫಲನಿ ಮಾಧವ ನಿನ್ನಯ ದಯನಿ ಕಾತರ ವೇದಕ್ಕೆ ವಿಜಯ ವಿಜಯ ಕಾತರ ವೇದಕ್ಕೆ ವಿಜಯ ಕರದೊಳು ಗಂಡಿವ ಹಿಡಿದೆಯೋ ದುಡದೆ ಕರದೊಳು ಗಂಡಿವ ಹಿಡಿದೆಯೋ ದುಡದಿ ಎದೆಗೆಡದಿರು ಜೋಕೆ ಕಡುದೀರ ನೀ ನೆನೆಸಿ ಎದೆಗೆಡದಿರು ಜೋಕೆ ಕಡುದೀರ ನೀ ನೆನೆಸಿ ಕಾತರ ವೇದಕ್ಕೆ ವಿಜಯ ವಿಜಯ ಕಾತರ ವೇದಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ದಯದಿ ದಯದಿ ಮಾಧವ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನೋ ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯಭೇದಕ್ಕೆ ಇನ್ನೋ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನೋ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನೋ ಕಾತರ ವೇದಕ್ಕೆ ವಿಜಯ ವಿಜಯ ಕಾತರ ವೇದಕ್ಕೆ ವಿಜಯ ವಿಜಯ
ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಆಗಬಹುದು ಪರಮಾತ್ಮ. ಸ್ವಾಮಿ, ಯುದ್ಧವು ನಿಶ್ಚಿತವಾಯಿತೆ. ನಾನು ಮೊದಲೇ ಹೇಳಿಲ್ಲವೆ, ಯುದ್ಧವು ಎಂದರೆ ತಮ್ಮ ಹೃದಯವು ನಡೆಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಎಂದೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳು, ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಮಹಾರಥಿಕರು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳು. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಳಯಾವತರಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ ದೇವ? ರುಕ್ಮಿಣಿ, ಪ್ರೇಮ ಮೂರ್ತಿ ನಾಮವಿಂದು ವಿಫಲವಾಯಿತೆ. ರುಕ್ಮಿಣಿ, ಪ್ರೇಮ ಮೂರ್ತಿ ನಾಮವಿಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಸ್ವಾಮಿ, ರುಕ್ಮಿಣಿ, ಧರ್ಮರಾಜ ಸಮಾಧಾನ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು.
ದಂಡವಿಂದು ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾವುದೈ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧಂ ದೊದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗೆ ಕರ್ಮಭೂಮಿ ಭಾರತವು ಧನ್ಯ ಮಾಡುವುದೇ ಕಾಂತೆ ಧನ್ಯ ಮಾಡುವುದೇ ಕಾಂತೆ ಧನ್ಯ ಮಾಡುವುದೇ ಕಾಂತೆ ಧನ್ಯ ಮಾಡುವುದೇ ಧನ್ಯ ಮಾಡುವುದೇ ಧನ್ಯ ಮಾಡುವುದೇ. ಸ್ವಾಮಿ, ಪ್ರಿಯತಮೆ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಯುದ್ಧವೆಂದು ಅವಶ್ಯಕ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಜನರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವೆನು. ಆ ಬೀಜವು ಮರವಾಗಿ ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಕೊಡುವುದು. ಸ್ವಾಮಿ, ನಿನ್ನ ಸ್ಪರ್ಶವು ಬೃತ್ ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲೆ. ಅದನ್ನು ತಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕಿದ್ದೀವ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತ ಅವಶ್ಯ ಉಂಟಾಗಿರುವುದು. ಕ್ಷತ್ರಿಯರ ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಿಯ, ಇಷ್ಟೊಂದು ಜನನ ಮರಣದಿಂದ ಧರ್ಮ ಸಂಸ್ಥಾಪನೆ ಆದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ ಪ್ರಿಯ.
ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸು. ಈ ಘೋರ ಹತ್ಯೆಕಾಂಡವು ಇಲ್ಲಿಗೆ ಪೂರ್ತಿಯಾಗಿ ಸಮಾಪ್ತಿಯಾಗಲಿ ಪ್ರಿಯ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ನಾನು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ಆದರೆ ಇದು ನನ್ನ ಕೊನೆ ಪ್ರಯತ್ನ. ಅಂಬುದಿ ನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆಲ್ಲ ಹೃದಯ ರಂಗವ ಜಾದುಗೈದೆಲ್ಲ ಹೃದಯ ರಂಗವ ಮೋದದಿ ಸೆಳೆದ ಕದಮಲಸಿ. ಮೋದದಿ ಸೆಳೆದ ಕದಮಲಸಿ ಅಂಬುದಿ ನೀರಿ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ದಿಸಯ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ದಿಸಯ ಭಾರ್ಗವಿ. ಸುರಸತಿ ಶಿವೋನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಸುರದಿಸುಬೋದಯದಿ ಸಿರಿದೇವಿಯ ವರಿಸಿದೆನಾ. ಸುರದಿಸುಬೋದಯದಿ ಸಿರಿದೇವಿಯ ವರಿಸಿದೆನಾ. ಬಂದೆನ್ನ ಬಂದಿಯೋಳಾನಂದ ಪಡಿಸೋ ಬಂದೆನ್ನ ಬಂದಿಯೋಳಾನಂದ ಪಡಿಸು. ಅಂಬುದಿ ನಿಧಿಯಿಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯಿಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆಲ್ಲ ಹೃದಯ ರಂಗವ ಜಾದುಗೈದೆಲ್ಲ ಹೃದಯ ರಂಗವ ಮೋದದಿ ಸೆಳೆದ ಕದಮಲಸಿ. ಮೋದದಿ ಸೆಳೆದ ಕದಮಲಸಿ ಅಂಬುದಿ ನಿಧಿ
ಜನಾರ್ದನ ಆವದೇವನು ನಿನ್ನ ಭಾವನೆನೆನಿದಾಗ ನವಗುಣ ಜನಾರ್ದನ ಗೌರಿ ಮನೋಹರನೇ ವೀಣಾಪತಿ ಬ್ರಹ್ಮನೋ ಗೌರಿ ಮನೋಹರನೋ ವೀಣಾಪತಿ ಬ್ರಹ್ಮನು ನಿನ್ನ ರೂಪ ರಚನೆಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವ ನಿಮ್ಮ ರೂಪ ರಚನೆಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲು ಶುಭ ಶುಭೋದಯನೇ ಸಿರಿದೇವಿಯ ವರಿಸಿದ ಶುಭ ಶುಭೋದಯನೇ ಸಿರಿದೇವಿಯ ವರಿಸಿದ ಬಂದೆನ್ನ ಬಂದಿಯೊಳಾದ ಬಂದೆನ್ನ ಬಂದಿಯೊಳಾನಂದ ಪಡಿ ಕಡಲ ಮಡಿಲಿ ಓಡಿ ಬಂದ ಮೋಡಿ ಮಾಡಿ ಕುಡಿ ನೋಟದಿ ನಾಡಿ ಮಿಡಿಸೆಂದ ಹೃದಯ ಬಲಗದಿ ನಾಡಿ ಮಿಡಿಸೆಂದ ಹೃದಯ ಬಲಗದಿ ಪವಡಿಸಲಾಶಯ ನೀಡಿದ ಪ್ರಭು ಪವಡಿ